ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೀಸಲಿಟ್ಟಂತಹ ಅನುದಾನವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಸೇರಿದಂತೆ ಅನ್ಯ ಯೋಜನೆಗೆ ಬಳಕೆ ಮಾಡಿಕೊಂಡ ಭ್ರಷ್ಟ ಸರ್ಕಾರ ಎಂದು ದಲಿತ ಪರ ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ 187 ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಮೀಸಲಿಟ್ಟಿದ್ದನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆಂಬ ರಾಜ್ಯ ಸರ್ಕಾರ ಶೋಷಿತ ಹೆಸರಲ್ಲಿ ಲೂಟಿ ಮಾಡ್ತಿದೆ ಎಂದು ಕಿಡಿಕಾರಿದರು. ಗ್ಯಾರಂಟಿ ಯೋಜನೆಗೆ ಎಸ್ಸಿ ಎಸ್ಟಿ ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ದಲಿತ ಪರ ವಿಚಾರ ಇರುವುದು ಇದೇನಾ ಎಂದು ಕಿಡಿಕಾರಿದರು. ದಲಿತರ ಅನುದಾನಕ್ಕೆ ಮೋಸ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ನಮ್ಮ ಹೆಸರು ಚಂದ್ರಶೇಖರ್ ನಾಯಕ್ ಅಂತ, ವಾಲ್ಮೀಕಿ ಸಮಾಜ ಮುಖಂಡರು. ಇವತ್ತೇನು ದಲಿತ ಪರ ಸಂಘಟನೆ ಒಕ್ಕೂಟ ವತಿಯಿಂದ ನಾವೇನು ತಹಸೀಲ್ದಾರಿಗೆ ಮನವಿ ಮಾಡಿದ ಉದ್ದೇಶ ಏನಂತಂದರೆ, ಇವತ್ತಿನ ದಿನಗಳಲ್ಲಿ ದಲಿತರಿಗೆ ಹೇಳಿಕೆಯಾಗಿ ಇಟ್ಟಂಥ ಮೀಸಲು ಹಣವನ್ನು ಲೂಟಿ ಮಾಡಿ 187 ಕೋಟಿ ರೂಪಾಯಿ ಲೂಟಿ ಮಾಡಿ ಇಂಥ ರಾಜಕಾರಣಿಗಳಿಗೆ ಇವತ್ತು ನಾಗೇಂದ್ರ ಇರ್ಬೋದು, ಬಸವಣ್ಣ ದದ್ಲು ಇರ್ಬೋದು, ಇವರಿಗೆ ನಾಚಿಕೆ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ಈ ಮುಖಾಂತರ. ಯಾಕೆಂದರೆ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹಿಂದುಳಿದ ಜಿಲ್ಲೆ ರಾಯಚೂರು ಜಿಲ್ಲೆ, ಇದಕ್ಕಂತ ಇಟ್ಟಂಥ ಹಣವನ್ನು ಇವತ್ತು ಲೂಟಿ ಮಾಡೋ ಮುಖಾಂತರ ಇವರು ಏನೋ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಅಂತ ಇವತ್ತು ತಪ್ಪು ಹೇಳಿಕೆಯನ್ನು ಕೊಡುತ್ತಾ ಇವತ್ತು SIT ಮುಂದೆ ಸರಿಯಾಗಿ ಹೇಳಿಕೆ ನೀಡುತ್ತಾ ಇವತ್ತು ಕಾಲಹರಣ ಮಾಡ್ತಾಯಿದ್ದಾರೆ. ಇಂಥವ್ರನ್ನ ನ್ಯಾಯಾಂಗ ಬಂಧಿಸಬೇಕು. ತಪ್ಪೇ ಯಾರು ಮಾಡೋದು ತಪ್ಪೇ, ಇಂಥವ್ರು ಬಂಧಿಸಬೇಕು. ಅದೇ ರೀತಿಯಾಗಿ ಮೊನ್ನೆ ದಲಿತರಿಗಾಗಿ ಇಟ್ಟಂಥ ಹಣ 11,000 ಕೋಟಿ ಮೀಸಲು ಹಣವನ್ನು H. ಸಿ. ಮಹದೇವಪ್ಪ ಅವರು ಸಹ ಅನ್ಯ ಇದಕ್ಕೆ ಉದ್ದೇಶಕ್ಕಾಗಿ ಬಳಕೆ ಮಾಡಿರುವುದು ಖಂಡನೀಯವಾದದ್ದು. ಗ್ಯಾರಂಟಿ ಯೋಜನೆ ಖಂಡನವಾಯಿತು, ಅದಕ್ಕೆ ಬಳಕೆ ಮಾಡಿ ಖಂಡನವಾದದ್ದು. ಆದ ಕಾರಣ ದಯವಿಟ್ಟು ಈ ಮುಖಾಂತರ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ದಲಿತರಿಗೆ ಮೀಸಲಿಟ್ಟ ಹಣವನ್ನು ದಲಿತರಿಗೆ ಕೊಡಬೇಕಾಗಿತ್ತು. ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಈಗ ಈ ಪರಿಶಿಷ್ಟ ಪಂಗಡ ಅಂದರೆ ಬಡ ಜನರ ಅನುಕೂಲಕ್ಕಾಗಿ ಕೊಟ್ಟಿರ್ತಕ್ಕಂಥ ನಿಗಮದಿಂದ 187 ಕೋಟಿ ಅಂದರೆ ಚುನಾವಣೆ ಸಂಬಂಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಹಣ ವರ್ಗಾವಣೆ ಮಾಡ್ತಾರೆ ಅಂದಮೇಲೆ ಇದು ಏನು ಸರ್? ಇದು ಏನು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಏನು ಅಭಿವೃದ್ಧಿ ಪಡಿಸೋದಕ್ಕೆ ಅಥವಾ ಏನಾದರೂ ದುರುದ್ದೇಶ ಮಾಡೋದಕ್ಕೆ? ನಾನು ಈ ಒಂದು ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ. ಈ ಒಂದು 187 ಕೋಟಿ ಹಣವನ್ನು ತೆಲಂಗಾಣ ಕಾಂಗ್ರೆಸ್ ಲೋಕಸಭೆ ಚುನಾವಣೆಗೆ ಬಳಸಿದ್ದಾರೆ ಅಂತ ನಮಗೆ ಒಂದು ವರದಿ ಬಂದಿದೆ. ಅದ್ರ ಮುಖಾಂತರ ನಾವು ಒಂದು ಖಂಡನೆ ಮಾಡ್ತಾ ಇದ್ದೀನಿ. ಈಗ ಆದಷ್ಟು ತನಿಖೆ ಒಳಪಡಿಸಿ ಯಾರೋ ತಪ್ಪು ಮಾಡಿದ್ದಾರೆ ಅವರಿಗೆ ನ್ಯಾಯಾಂಗ ಬಂಧನ ಮಾಡಲೇಬೇಕಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು P. ರವಿಕುಮಾರ್ ಅಂತ, ದಲಿತ ಯುವ ಮುಖಂಡರು ಮಾನ್ವಿ. ಈಗಾಗಲೇ ದಲಿತ ಪರ ಸಂಘಟನೆಗಳ ಒಕ್ಕೂಟ ಮಾನ್ವಿ ವತಿಯಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ SC ಮತ್ತು ST ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಏನು ಅನುದಾನವನ್ನು ಮೀಸಲಿಟ್ಟಿತ್ತು, ಆ ಅನುದಾನವನ್ನು ಈಗಿನ ಭ್ರಷ್ಟ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡುವ ಮೂಲಕ, ಅನುದಾನವನ್ನು ದುರ್ಬಳಕೆ ಮಾಡುವ ಮೂಲಕ ಇಡೀ SC ST ಸಮುದಾಯಗಳಿಗೆ ಮೋಸ ಮಾಡಿರ್ತಕ್ಕಂಥ ಆ ಒಂದು ನೀತಿಯನ್ನು ಖಂಡಿಸಿ ಈ ದಿನ ನಾವು ಮಾನ್ವೀಯ ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಕರ್ನಾಟಕ ರಾಜ್ಯದ SC ಮತ್ತು ST ಸಮುದಾಯಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬರುವಂಥ ಉದ್ದೇಶದಿಂದ ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಈ ಸಮುದಾಯಗಳು ಅಭಿವೃದ್ಧಿ ಆಗಬೇಕು, ಈ ಸಮುದಾಯ ಮುಂದೆ ಬರಬೇಕು, ಈ ಸಮುದಾಯದ ಪೀಳಿಗೆ ಭವಿಷ್ಯದಲ್ಲಿ ಮುಂದೆ ಬರಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಸರ್ಕಾರಗಳು SC ಮತ್ತು ST ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಸಾವಿರಾರು ಕೋಟಿ ಅನುದಾನವನ್ನು ಇವತ್ತು ಮೀಸಲಿಟ್ಟಿರ್ತಕ್ಕಂಥದ್ದು. ಆದರೆ ದುರದೃಷ್ಟವಶತ್ತು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಅನುದಾನವನ್ನು, ಅದರಲ್ಲಿ ವಿಶೇಷವಾಗಿ SCP TSPಯ 11,000 ಕೋಟಿ ಅನುದಾನವನ್ನು ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸುವ ಮೂಲಕ ಅದರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಅನುದಾನವನ್ನು ಚುನಾವಣೆಯ ಉದ್ದೇಶಕ್ಕೋಸ್ಕರ, ಚುನಾವಣೆಯಲ್ಲಿ ಗೆಲ್ಲಬೇಕನ್ನುವಂಥ ವಾಮ ಮಾರ್ಗದ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಸರ್ಕಾರಗಳು, ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು ಇವತ್ತು ಅನುದಾನವನ್ನು ದುರ್ಬಳಕೆ ಮಾಡಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ 100% ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಇವತ್ತು ಅಂಥ ಒಂದು ಭ್ರಷ್ಟಾಚಾರದ ನೀತಿಯನ್ನು ಖಂಡಿಸಿ ಇವತ್ತು SC ST ಸಮುದಾಯಗಳ ಅಭಿವೃದ್ಧಿಗೆ ಕುಂಠಿತ ಮಾಡಿರ್ತಕ್ಕಂಥ, ಅಭಿವೃದ್ಧಿಗೆ ಮೋಸ ಮಾಡಿರ್ತಕ್ಕಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ಧಿಕ್ಕರಿಸುವ ನಿಟ್ಟಿನಲ್ಲಿ ಇವತ್ತು ಮಾನವೀಯ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. 11,000 ಕೋಟಿ SCP TS ಅನುದಾನವನ್ನು ಏನು ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದೆ,
ಅದನ್ನು ಪುನಃ SC/ST ಅಭಿವೃದ್ಧಿಗೋಸ್ಕರ ಅದನ್ನು ವಾಪಸ್ಸು ಪಡಿಬೇಕು. ಅದರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿಯನ್ನು ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರದಲ್ಲಿ ಹೋಗಿರ್ತಕ್ಕಂಥ ಸಂಪೂರ್ಣ ಅನುದಾನವನ್ನು ಸರ್ಕಾರ ಇಲಾಖೆ ಮರುಪಾವತಿ ಮಾಡಿಕೊಳ್ಳುವ ಮೂಲಕ SC/ST ಸಮುದಾಯಗಳ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿಗೆ ಈ ಅನುದಾನವನ್ನು ಬಳಸಬೇಕನ್ನುವಂಥ ಒತ್ತಾಯವನ್ನು ಈ ಒಂದು ಮನವಿ ಪತ್ರದ ಮೂಲಕ ಸಲ್ಲಿಸಿದ್ದೀವಿ. ಈ ಮಾಧ್ಯಮದ ಮೂಲಕ ಕೂಡ ನಾವು ಮಾನ್ಯ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಬಸವರಾಜ ಬಜೇಂದ್ರ ಅಂತ, ರಾಜ್ಯ ಮಾಜಿ ಉಪಾಧ್ಯಕ್ಷರು, ಅಖಿಲ ಕನ್ನಡ ಕುಲಮಾರ ಸಂಘ ಪರಮಕೃತ ಸಂಘ ಮತ್ತು ದಲಿತ ಸಂಘಟನೆ ಕೂಟದ ಒಂದು ಸದಸ್ಯರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ಇವತ್ತು ನಮಗೆ ಏನು ಇವತ್ತು ದಲಿತರ ಉದ್ಧಾರಕ್ಕಾಗಿ ಯಾವ ರೀತಿಯಾಗಿ ಸಮುದಾಯಗಳು ಅಭಿವೃದ್ಧಿ ಆಗಬೇಕು, ಸಮುದಾಯಗಳ ಮಕ್ಕಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮೇಲೆ ಬರಬೇಕು ಅಂತ ಅವರ ಒಂದು ಚಿಂತನೆಯಲ್ಲಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಇವತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ಹೋಗಬೇಕಾಗಿದೆ. ಅಂಥ ಒಂದು ದಾರಿಯಲ್ಲಿ ಇವತ್ತು ಪರಿಶಿಷ್ಟ ಪಂಗಡದ ಹಣವನ್ನು ಈಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ಅಡಗಿದೆ. ಆ ಒಂದು ವಿಚಾರವಾಗಿ ಇವತ್ತು ನಾವು ದಲಿತ ಪರ ಸಂಘಟನೆ ಒಕ್ಕೂಟ ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನು, ಪರಿಶಿಷ್ಟ ಜಾತಿಗಳಿಗೆ ಮೀಸಲಿಟ್ಟ ಹಣವನ್ನು ಸಮುದಾಯಗಳ ಅಭಿವೃದ್ಧಿಗಾಗಿ, ಸಮುದಾಯಗಳ ಆರ್ಥಿಕ ಮತ್ತು ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ ಖರ್ಚು ಮಾಡದೆ ತಮಗೆ ಬೇಕಾದಂಥ ಒಂದು ಕೆಲಸಕ್ಕೆ ದುರುಪಯೋಗಪಡಿಸಿಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ನಾವು ತೀವ್ರವಾಗಿ ಖಂಡಿಸುತ್ತಾ ಮುಂದಿನ ದಿನಗಳಲ್ಲಿ ನಾವು ಇದರ ವಿಚಾರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಮಾತನ್ನು ಈ ಸಂದರ್ಭ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಲ್ಲ ಸರ್, SC/ST ಜನಾಂಗಕ್ಕೆ ಅಂದರೆ ಉತ್ತೇಜನ ಅಂದರೆ ಅಭಿವೃದ್ಧಿ ಪಡಿಸುವಂತಕ್ಕ ಅನುದಾನವನ್ನು ಈ ರೀತಿಯಾಗಿ ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಂದ್ರೆ ಇಂಥ ಸರ್ಕಾರ ಬೇಕಾ ರಾಜ್ಯಕ್ಕೆ? ಇದು ಸರ್ಕಾರ ನಮ್ಗೆ ಯಾರಿಗೂ ಬೇಕಾಗಿಲ್ಲ. ಜನ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ ಇರ್ತಕ್ಕಂಥ ಸರ್ಕಾರ ಕೂಡಲೇ ಈ ರಾಜ್ಯಪಾಲರು ಈ ಒಂದು ಸರ್ಕಾರವನ್ನು ಮಧ್ಯ